ಕರ್ನಾಟಕ ರಾಜ್ಯ ಕಾನಿಪಾ ಧ್ವನಿ ಸಂಘಟನಾ ವತಿಯಿಂದ ಹಮ್ಮಿಕೊಳ್ಳಲಾದ 4ನೇ ಸಮ್ಮೇಳನಕ್ಕೆ ಹಾವೇರಿಯ 1 ಕೋಟಿ ಜವಾರಿ ಯೂಟ್ಯೂಬರ್ ಹೊಂದಿರುವ ಸಂದೀಪ್ ಹಾಗೂ ವಿನೋದ್ ಪಾಟೀಲ್ ಇವರು ಆಗಮಿಸಿ ಗೌರವ ಸಮರ್ಪಣೆಗೆ ಭಾಜನರಾಗಿದ್ದಾರೆ ಎಂದು ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಮಾಧ್ಯಮದವರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎಸ್ ಪಾಟೀಲ್, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಸದಸ್ಯರು ಉಪಸ್ಥಿತಿ ಇದ್ದರು. ಕರ್ನಾಟಕ ಜನತೆಗೆ ಈ ಮೂಲಕ ಮನವಿ ಮಾಡುವುದೇನಂತಂದ್ರೆ, ನಮ್ಮ ಕಾನಿಪಾ ಧ್ವನಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ 4ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನ ಆಗಸ್ಟ್ 8ರಂದು ಪುಷ್ಪ ಬೈರೇಗೌಡ ಕನ್ವೆನ್ಷನ್ ಹಾಲ್ ನೆಲಮಂಗಲದಲ್ಲಿ ಒಂದು ಅರ್ಥಪೂರ್ಣವಾಗಿ, ಒಂದು ಐತಿಹಾಸಿಕವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಹೆಸರಾಂತ ಯೂಟ್ಯೂಬರ್ಸ್ಗಳು ಏನಿದ್ದಾರೆ, 50 ಲಕ್ಷದಿಂದ 1 ಕೋಟಿ ಜನ ಏನು ಇವ್ರನ್ನ ನೋಡ್ತಾ ಇದ್ದಾರೆ, ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ಮುಖಾಂತರ ಇವತ್ತು ರಾಜ್ಯದ ಮನೆ ಮಾತಾಗಿರುವ ನಮ್ಮ ಜರ್ನಲಿಸಂನಲ್ಲಿ ಮಾಸ್ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾವ ನಮ್ಮ ಹಾವೇರಿಯ ಸಂದೀಪ್ ತಂದೆ ಆದಂಥ ವಿಶಿಷ್ಟ ಒಂದು ಇದರಿಂದ ಇಡೀ ರಾಜ್ಯ ಹಾಗೂ ನಮ್ಮ ದೇಶದ ಪ್ರತಿಯೊಬ್ಬರ ಮನೆ ಮಾತಾಗಿ ಅವ್ರ ಬಗ್ಗೆ ಅಭಿಮಾನ ಇದೆ. ನಾನು ಅದೇ ರೀತಿ ನೋಡ್ತಾ ಹಾಲ್ಮಾರ ಚೆನ್ನಿ ಇರ್ಬೋದು, ಮಿಡಿ ಉಪ್ಪಿನಕಾಯಿ ಇರ್ಬೋದು, ಈ ರೀತಿ ಇದರಿಂದ ಹೆಸರಾಗ್ಬಿಟ್ಟು ಒಂದು ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಕಾರ್ಯ ನಮ್ಮ ಸಂದೀಪರಿಂದ ಆಗಿದೆ. ಅಂಥವ್ರನ್ನ ನಾವು ಕರೆಸಲೇಬೇಕು, ಒಂದು ರಾಜ್ಯ ಪ್ರಶಸ್ತಿ ಕೊಡಲೇಬೇಕು. ಜೊತೆಗೆ ಎಲ್ಲ ನಮ್ಮ ಪತ್ರಕರ್ತರು ನೋಡ ಒಂದು ದಿನ ಅವ್ರನ್ನ ಕಳಿಬೇಕಂತ ಅವ್ರು ನಮ್ಮ ಜೊತೆ ಇರ್ಬೇಕಂತ ಕೇಳ್ಕೊಂಡಾಗೆ ತುಂಬುರದಿಂದ ಒಪ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವ್ರ ಜೊತೆ ಸಹನಟಿಯಾಗಿ ಏನು ಅಭಿನಯ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ವನು ಪಾಟೀಲ್ ಅಂತ, ಇವರಿಬ್ಬರ ಜೋಡಿ ಇಡೀ ರಾಜ್ಯದ ಮೂಲೆ ಉದ್ದಗಲಕ್ಕೂ ಹೆಸರುವಾಸಿಯಾಗಿದೆ. ಅಂಥವ್ರು ನಮ್ಮ ಕಾರ್ಯಕ್ರಮ ಬರ್ತಾ ಇದ್ದಾರೆ. ನನ್ನ ಪಕ್ಕದಲ್ಲೇ ಇದ್ದಾರೆ ಸಂದೀಪು, ಇವತ್ತು ಹಾವೇರಿಗೆ ಬಂದಿದ್ದೀನಿ. ಅವರು ಬಾಯಿಂದನೇ 1-2 ಮಾತು ಹೇಳ್ಬಿಟ್ಟು ನಮ್ಮ ಕಾರ್ಯಕ್ರಮ ಬರ್ತಾನಂತ ಹೇಳ್ತಿದ್ದಾರೆ. ತಮಗಾಗಿ ಸಂದೀಪ್ ಅವರು 1-2 ಮಾತಾಡ್ಬೇಕಂತ ಕೇಳ್ಕೊಳ್ತಾರೆ. ನಮಸ್ಕಾರ. ಇದೇ ಆಗಸ್ಟ್ 8 ಬೆಂಗಳೂರು ನೆಲಮಂಗಲದಲ್ಲಿ ನಡೀತಾ ಇರುವ ಈ ಫಂಕ್ಷನ್ಗೆ ನಾನು ಬರಾಗುಂತೀನಿ. ಸಣ್ಣ ಕಲಾವಿದರನ್ನ ಗುರುತಿಸಿ ಕರೆದಂತ ಮಲ್ಲಿಕಾರ್ಜುನ್ ಸರ್ ಮತ್ತು ಅವರ ತಂಡಕ್ಕೆ ತುಂಬ ಹೃದಯ ಧನ್ಯವಾದಗಳು. ಈ ಫಂಕ್ಷನ್ಗೆ ನಾನು ಬರಾಗುಂತೀನಿ, ನೀವು ಬರೀ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಸರ್ ಥ್ಯಾಂಕ್ ಯು ಸೊ ಮಚ್. ಓಕೆ ಸಂದೀಪ್, ಓಕೆ.